ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ? ಎಲ್ಲ ಚೆನ್ನಾಗಿದ್ರ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ನಾನು ಹಳ್ಳಿಯಲ್ಲಿದ್ದೆ, ನಮ್ಮ ಮನೆಗೆ ಬಂದಿದ್ದೆ. ಅಲ್ಲಿ ಒಂದಿಷ್ಟು ಗಾವಿಂಜ ಹೆಕ್ಕಿ ನಾವೆಲ್ಲ ಅದನ್ನ ಬಿಸಿಲಲ್ಲಿ ಚಂದ ಮಾಡಿ ಒಣಸಿ ಕೆಂಪಾಯ್ತು ನೋಡಿ, ಅಷ್ಟು ಚಂದ ಮಾಡಿ ಒಣಸಿತ್ತು ಬಿಸಿಲಲ್ಲ. ಇದನ್ನೀಗ ಎಂತ ಮಾಡುದಂದ್ರೆ ಸುಟ್ಕೊಂಡು ಗಾವಿಜು ಅಂತ ಹೇಳತ್ ನಾವು, ಅದನ್ನ ಸುಟ್ಟ ತಿಂಬೋದೀಗ. ಅದನ್ನ ಹೆಂಗ್ ಸುಡುದು ಅನ್ಕ ನಾನು ನಿಮ್ಗೀಗ ತೋರಿಸ್ತಾ ಹೋಗ್ತೆ. ಮಕ್ಳೆಲ್ಲ ರೆಡಿ ಇದ್ರು. ಅದಂತೂ ಇದು ಸುಟ್ಟು ತಿಂದ್ರಿತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಹೇಗ್ ಮಾಡೋದು, ಇದನ್ನ ಯಾವ ರೀತಿ ಮಾಡ್ತೀವಿ ಮಕ್ಳಿಗಲ್ಲ ಅಂತ ಈಗ ಕಾಯ್ತಾ ಇದಾರೆ. ಎಲ್ರು ಮಾಡೋಣ ಅದಿ ಮಾಡೋಣ, ತನ್ನಿ ಮಾಡುವ. ಎಲ್ರು ರೆಡಿ ಆಗಿದ್ದಾರೆ. ಇವಾಗ ಗಾಳಿಜು ಸುಡಲಿಕ್ಕೆ ನಾನು ಇಲ್ಲಿ ಹೊರಗಡೆ ನೋಡಿ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಕಲ್ಲಿಟ್ಟು ಒಂದು ಇದು ಇಟ್ಕೊಂಡಿದ್ದೀನಿ. ಯಾವ್ದಾದ್ರು ಒಂದು ಯಾವ್ದು ಒಡೆದೋಗಿದ್ದು ಬಾಣ್ಲಿ ಆತರ ಯಾವ್ದಾದ್ರು ಒಂದ್ ತಗೋಬಹುದು. ಇದಕ್ಕೆ ಇವಾಗ ನಾವು ಗಾವಿಜ ಹಾಕಕ್ಕಾಯ್ತಾ? ಗಾವಿಜ ಇದು ಸುಡುವತ್ತಿಗೆ ಮಾತ್ರ ಮಕ್ಳನ್ನೆಲ್ಲ ಸ್ವಲ್ಪ ಹತ್ರ ಬಿಟ್ಕೋಬಾರ್ದು, ಯಾಕಂದ್ರೆ ಅದು ಸ್ವನಿ ಇರುತ್ತಲ್ಲ, ಮೈಗೆ ಹಾರತ್ತೆ. ಸ್ವಲ್ಪ ಜಾಗೃತಿ ಮಾಡ್ಕಣಕಾಯ್ತಾ? ಉದ್ದವಾದ ಒಂದು ಕೋಲ್ ಹಿಡ್ಕೊಂಡ ಇದನ್ನ ಈ ತರ ಮಾಡ್ಕಣಕಾಯ್ತಾ? ಬೆಂಕಿ ಉಟ್ಕೊಂಡಿರ್ಕ ಸ್ವಲ್ಪ ಮಕ್ಳನ್ನೆಲ್ಲ ದೂರ ಇಟ್ಕಣಕಿ ಇದನ್ನೆಲ್ಲ ಮಾಡುವತ್ತಿಗೆ. ಈ ತರ ಮಾಡ್ದಳಿಕ್ಕೆ ಇದು ಸ್ವಲ್ಪ ಬೆಂಕಿ ಹಿಡುತ್ತಾಯ್ತಾ? ಬೆಂಕಿ ಹಿಡಿದ್ರ ಮೇಲೆ ತಗೋದದು. ಜಾಸ್ತಿ ಬೆಂಕಿ ಹಿಡಿಸ್ಬಾರ್ದು ನಾವು, ಯಾಕಂದ್ರೆ ಸುಟ್ಟು ಬೂದಿ ಆಗಿ ಬಿಡತ್ತೆ, ಅದು ನಮ್ ತಿಂಬಕ್ ಸಿಕ್ಕುದಿಲ್ಲ ಕಡೆ. ನೋಡಿ ನಮ್ ಚಿಕ್ಕಮ್ಮ ಈಗ ಸುಡ್ತಾ ಇದಾರೆ, ಅವ್ರ ಎಕ್ಸ್ಪರ್ಟ್ ಆಯ್ತಾ ಇದ್ರಲ್ಲೆಲ್ಲ, ಅವ್ರು ಮಾಡ್ತಿದ್ದಾರೆ. ತುಂಬಾ ಗ್ರೇಟ್. ಇವಾಗ ನೋಡಿ ಹಿಡಿತು ನೋಡಿ. ಇವಾಗ ಸ್ವಲ್ಪ ದೂರ ಹೋಗ್ಬೇಕು ನೀವು, ಹಿಡ್ದ ಹಾಗೆ ಹತ್ರ ನಿಲ್ಲುವಾಗಿಲ್ಲ, ಯಾಕಂದ್ರೆ ಮೈಗೆ ಸೊನೆ ಹಾರತ್ತೆ. ಮಕ್ಳನ್ನೆಲ್ಲ ಹತ್ರ ಇಟ್ಕೋಬೇಡಿ ಇದನ್ನೆಲ್ಲ ಮಾಡ್ಬೇಕಾದ್ರೆ. ನಿಮ್ಮ ಜಾಗ್ರತೆಯನ್ನ ನೀವು ವಹಿಸ್ಕೋಬೇಕು ಯಾವಾಗ್ಲೂ, ಆಯ್ತಾ? ಮತ್ತೆ ಮತ್ತೆ ಈಗ ನಾನು ಅವಾಗ ಸುಟ್ಟಿದ್ನಲ್ಲ, ಇಷ್ಟು ರೆಡಿ ಆಗಿದೆ. ಇನ್ನೂ ಸ್ವಲ್ಪ ಇದೆ, ಇನ್ನು ಇಷ್ಟೇ ಇದೆ ಗಾವಿಜ. ಇದನ್ನ ಇವಾಗ ನಾವು ಸುಟ್ಟಾದ್ಮೇಲೆ ಈ ರೀತಿ ಕವರ್ ಪ್ಯಾಕ್ ಮಾಡ್ಕೊಳ್ಳಿ ಕೈಗೆ. ಅದ್ರ ಸಹಾಯದಿಂದ, ಯಾವ್ದಾದ್ರು ಒಂದು ಇದ್ರ ಸಹಾಯದಿಂದ ನೀವು ಈ ರೀತಿ ಕುಟ್ಟಿ ನಿಧಾನ ಬಡಿಬೇಕು. ಆವಾಗ ನಿಮ್ಗೆ ಈ ತರ ಬೀಜ ಓಪನ್ ಆಗತ್ತೆ ನೋಡಿ, ಈ ತರ ಬೀಜ ಓಪನ್ ಆಗತ್ತೆ. ನಿಮ್ಗೆ ಇಡೀ ತೆಗಿಬೇಕನ್ಸಿದ್ರೆ ನಿಧಾನ ಬಡಿಬೇಕಾಯ್ತಾ? ಸ್ವಲ್ಪ ನಿಧಾನ ಪೆಟ್ಟು ಕೊಟ್ರೆ ಅದು ಓಪನ್ ಆಗತ್ತೆ ನೋಡಿ. ಈ ತರ ಬಡಿಬೇಕು ನೋಡಿ, ಈ ತರ ಇಡೀ ಬೀಜ ಬಂದ್ಬಿಡತ್ತೆ. ಈ ತರ ಸಿಗತ್ತೆ ನಿಮ್ಗೆ. ಇಷ್ಟು ಚೆನ್ನಾಗಿ ಬರುತ್ತಲ್ಲ, ಈ ತರ ಬರುತ್ತೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ. ಮಾಡ್ತೀನಿ ಆಯ್ತಾ? ಅದಾದ್ಮೇಲೆ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ ಕುಂದಾಪುರ ಸೈಡ್ ಅಲ್ಲಿ ಈ ಮರಗಳು ಅಂದ್ರೆ ಗೇರು ಬೀಜದ ಮರ, ನಮ್ ಕಡೆ ಗಾಯಿ ಬೀಜ ಅಂತ ಹೇಳ್ತೀವಿ. ಗಾಯಿ ಬೀಜದ ಮರ ಇರೋದ್ರಿಂದ ಸಾಕಷ್ಟು ಬೀಜಗಳು ಸಿಗತ್ತೆ ನಮ್ಗೆ. ನಾವು ಅದನ್ನ ಬಿಸಿಲಲ್ಲಿ ಎತ್ತಿ ಒಣಗಿಸಿ ಇಟ್ಕೋಬೇಕು. ಅವಾಗ ಬಿಸಿಲಲ್ಲಿ ಒಣಗಿಸೋದೇನಕ್ಕಂದ್ರೆ ಸ್ವಲ್ಪ ಅದ್ರ ಸೊನೆ ಎಲ್ಲ ಹೋಗ್ಲಿ ಅಂತ ನಾವು ಬಿಸಿಲಲ್ಲಿ ತುಂಬಾ, ಈ ಸುಡೋದಂತೂ ತುಂಬಾ ಒಣಗಿಸ್ತೀವಿ. ಅದು ತುಂಬಾ ಕೆಂಪಾಗಿ ಬರ್ಬೇಕು, ಅಲ್ಲಿ ತನಕ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ಅದಾದ್ಮೇಲೆ ನಾವು ಈ ರೀತಿಯಾಗಿ ಸುಟ್ಟು ಅದನ್ನ ಒಡೆದು ಈ ರೀತಿ ಬೀಜ ತೆಗೆದ್ರೆ ಇತ್ತಲ್ಲ, ಇದು ತಿನ್ನೋದಕ್ಕಂತೂ ಬಹಳ ರುಚಿಯಾಗಿರುತ್ತೆ. ಮಕ್ಳಂತೂ ಕಾಯ್ತಾ ಇರ್ತಾರೆ ಇದನ್ನ ಯಾವಾಗ ಮಾಡ್ತಾರೆ ಅಂತ ತಿನ್ನೋದಕ್ಕೆ. ತುಂಬಾ 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 ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ನಿಮ್ಗೆ ಬೀಜ ಸಿಕ್ಕಿದ್ರೆ ಟ್ರೈ ಮಾಡಿ. ಆದ್ರೆ ತುಂಬಾ ಜಾಗರೂಕತೆಯನ್ನ ವಹಿಸಿ ಇದನ್ನ ಮಾಡ್ಬೇಕಾಗತ್ತೆ, ಎಚ್ಚರಿಕೆ ಬೇಕು ಇದನ್ನ ಮಾಡ್ಕೋಬೇಕಾದ್ರೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಶೇಷತೆಯ ಜೊತೆಗೆ ಮತ್ತೆ ಸಿಗ್ತೀನಿ.